ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ವಿರುದ್ಧ ಒಂದು ಟ್ವೀಟ್ ಮಾಡಿದ್ದಾರೆ. ಜೀವನವನ್ನು ಬೆಳಗಿಸುವಂತಹ ಯೋಜನೆಗಳನ್ನು ನಿಮ್ಮದು ಮನೆಯನ್ನು ಸುಡುವಂತಹ ಸಂಚುಗಳು ಅಂತ. ಅವರು ದೇಶ ಹೊಡೆದವರು. ಭಾರತ ಅಖಂಡ ಭಾರತವಾಗಿದ್ದನ್ನ 3 ಭಾಗ ಮಾಡಿದ್ದು ಕಾಂಗ್ರೆಸ್ ಅವರು. ಅದರ ನೇತೃತ್ವ ವಹಿಸಿದ್ದು ನೆಹರು ಅವರು. ಅವ್ರ ಕುಟುಂಬದ ಸಂತತಿಯೇ ಇವತ್ತವರೆಗೂ ಇರೋದು. ಅವ್ರಿಗೆ ಸಲಾಂ ಹುಜೂರ್ ಹೊಡ್ಕೊಂಡು ಇರುವಂಥವ್ರು ಕಾಂಗ್ರೆಸ್ ಅವರು. ನಮ್ಮದು ಅಯೋಧ್ಯೆ ರಾಮ ಮಂದಿರ, ಹಿಂದುತ್ವ, ಈ ದೇಶ ಅಖಂಡ ಭಾರತವಾಗಿರಬೇಕು ಅನ್ನೋದು ನಮ್ಮ ಅಜೆಂಡಾ. ಅವ್ರದ್ದು ದೇಶವನ್ನು ಚೂರು ಮಿನಿ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಅವರ ಒಂದು ಕುತಂತ್ರ ಇದು. ಅದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡಿದ್ರು. ಈಗ ವಕ್ಫ್ ಬೋರ್ಡ್ನಲ್ಲಿ ಹೆಸರಲ್ಲಿ ಜಮೀನುಗಳನ್ನು, ರೈತರ ಜಮೀನುಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಮಠ ಮಂದಿರಗಳನ್ನು ಜಮೀನನ್ನು ಲೂಟಿ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಬೆಂಕಿ ಹಚ್ಚುವಂಥದ್ದು, ಹೊಡೆಯುವಂಥದ್ದು ಅವ್ರಿಗೆ ಬಳುವಳಿಯಾಗಿ ಬ್ರಿಟಿಷರು ಕೊಟ್ಟೋಗಿದ್ದಾರೆ ಅವ್ರಿಗೆ. ಯಾಕಂದರೆ ಹ್ಯಾಂಡ್ ಓವರ್ ಮಾಡಿದ್ದು ಬ್ರಿಟಿಷರೇ ಇವರಿಗೆ. ಅದನ್ನು ಬಳುವಳಿಯಾಗಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಒಡೆಯೋದು, ಬೆಂಕಿ ಹಚ್ಚೋದು ಏನಿದ್ರು ಕಾಂಗ್ರೆಸ್ಸಿನ ಬ್ರ್ಯಾಂಡ್. ಅದು ಬೆಂಗಳೂರು ಬ್ರ್ಯಾಂಡ್ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್, ಹಂಗೆ ಇದೂ ಅಷ್ಟೇ ಅವ್ರದೇ ಬ್ರ್ಯಾಂಡ್ ಇದು. ಇವತ್ತು ಇವತ್ತು ಬಹಳ ಪ್ರಮುಖವಾಗಿ ಒಳ್ಳೆ ಸಭೆ ನಡೆದಿದೆ. ವಿಶೇಷವಾಗಿ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ರಾಜ್ಯದ ಪದಾಧಿಕಾರಿಗಳು, ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲ ಭಾಳ ಭಾಗವಹಿಸಿದ್ರಿ. ಸುಮಾರು 4 ಗಂಟೆಗಳಿಗೂ ಹೆಚ್ಚು ವಿಸ್ತೃತವಾದಂಥ ಸಭೆ ನಡೆದಿದೆ. ಪ್ರಮುಖವಾಗಿ ನಮ್ಮದು ದೇಶದಲ್ಲೇ 4ನೇ ಸ್ಥಾನದಲ್ಲಿ ನಾವು ಮೆಂಬರ್ಶಿಪ್ಪಲ್ಲಿ ಅಚೀವ್ಮೆಂಟ್ ಮಾಡಿದ್ದೀರಿ. ಅದರ ಜೊತೆಗೆ ಈಗ ಸ್ಥಳೀಯ ಚುನಾವಣೆಗಳನ್ನು ಮಾಡಬೇಕಾಗಿದೆ. ನಮ್ಮದು ಒಂದೇ ಪಾರ್ಟಿ ಈ ಥರ ಬೂತ್ ಮಟ್ಟದ ಚುನಾವಣೆ, ತಾಲೂಕು, ಜಿಲ್ಲೆ, ರಾಷ್ಟ್ರ ಮಟ್ಟದಲ್ಲಿ ಮಾಡುವಂಥದ್ದು. ಕಾಂಗ್ರೆಸ್ಸಲ್ಲಿ ಆ ಸಂತತಿನೇ ಇಲ್ಲ, ಆ ವಿಚಾರಗಳೇ ಇಲ್ಲ, ಆ ಸಂಪ್ರದಾಯನೂ ಇಲ್ಲ. ಅವರೇನಿದ್ರೂ ಅವ್ರಿಗೆ ಸಂಬಂಧಪಟ್ಟಿದ್ದಷ್ಟೇ ಕಾಂಗ್ರೆಸ್. ಇವತ್ತು ಆ ರೀತಿಯಾದ ಎಲ್ಲ ಬೆಳವಣಿಗೆಗಳು ಒಳ್ಳೆಯ ಬೆಳವಣಿಗೆ ಆಗಿದೆ. ನಮ್ಮ ಬಂದಿರತಕ್ಕಂಥ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಭಾಳ ತಾಳ್ಮೆಯಿಂದ ಈ ಮೆಂಬರ್ಶಿಪ್ಪು ಮತ್ತು ಆ್ಯಕ್ಟಿವ್ ಮೆಂಬರು, ಸ್ಥಳೀಯ ಚುನಾವಣೆಗಳು ಹ್ಯಾಕ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಸ್ಕೋಪ್ ಇರೋವಂಥದ್ದು BJPಗೆ ಮಾತ್ರ. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಸ್ಕ್ಯಾಂಡಲ್ಗಳಲ್ಲಿ ಮುಳುಗೋಗಿದೆ. ಅದರಿಂದ ಸ್ಕೋಪ್ ಇದೆ. ಮೆಂಬರ್ಶಿಪ್ಪನ್ನು ಇನ್ನಷ್ಟು ಹೆಚ್ಚು ಮಾಡೋ ಮುಖಾಂತರ ಈಗ ಮಾಡಿದಿರಿ. ಮೆಂಬರ್ಶಿಪ್ಪು 74 ಲಕ್ಷ ಮೆಂಬರ್ಶಿಪ್ ಮಾಡಿದಿರಿ. ಇನ್ನೊಂದಷ್ಟು ಮೆಂಬರ್ಶಿಪ್ಪನ್ನು ಮಾಡಿ ಆ್ಯಕ್ಟಿವ್ ಮೆಂಬರ್ಗಳನ್ನು ಮಾಡಿ, ಇದು ಮುಂದಿನ ಎಲೆಕ್ಷನ್ಗೆ ನಮಗೆ ಹೆಲ್ಪ್ ಆಗ್ತದೆ. ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿದಿರಿ ಅಂದರೆ ಅಲ್ಲಿಯೂ ಕೂಡ ಈ ಮೆಂಬರ್ಶಿಪ್ಪೇ ಪ್ರಮುಖ ಪಾತ್ರನೂ ಕೂಡ ವಹಿಸಿರುವಂಥದ್ದು. ಆ ದೃಷ್ಟಿಯಿಂದ ಮೆಂಬರ್ಶಿಪ್ಗೆ ಹೆಚ್ಚು ಆದ್ಯತೆ ಕೊಡಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ನಮ್ದೆಲ್ಲ ಚರ್ಚೆ ನಡೆದಿರೋವಂಥದ್ದು ಪಾರ್ಟಿಯ ಸಂಘಟನೆಗಳು ಮಾತ್ರ. ಬೇರೆ ಯಾವುದೇ ವಿಚಾರ ಇಲ್ಲಿ ಚರ್ಚೆಗೆ ಬಂದಿಲ್ಲ. ನಮ್ಮ ಪಾರ್ಟಿ ಒಟ್ಟಾಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ. ಇನ್ನು 3-4 ವಿಚಾರಗಳಲ್ಲಿ 3-4 ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ. ಹೇಳಪ್ಪ ನೋಡ್ರಿ, ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಪಾರ್ಟಿ ನಾವೆಲ್ಲ ಒಟ್ಟಾಗಿದ್ದೀರಿ, ಒಟ್ಟಾಗಿ ಹೋಗ್ತೀರಿ ಅಷ್ಟೇ, ಬೇರೆ ವಿಚಾರ ಇಲ್ಲ. ಎಲ್ಲರೂ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ, ಹೇಳಿದ್ದಾರೆ, ಮೀಟಿಂಗ್ ಸೇರಿದಿರಿ. ನೋಡಿ ಅದೆಲ್ಲ ಕೇಂದ್ರದ ನಾಯಕರು ಅವೆಲ್ಲ ಸರ್ ಮಾಡುವಂತ ಶಕ್ತಿ ಇದೆ. ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಆ ಶಕ್ತಿ ಇದೆ, ಅದನ್ನ ಮಾಡ್ತಾರೆ. ನಮಗೂ ತಾಳ್ಮೆ ಬೇಕು. ತಾಳ್ಮೆ ಎಲ್ಲದಕ್ಕೂ ತಾಳ್ಮೆ ಬೇಕು. ಈಗೇನು ಯಾವುದು ಎಲೆಕ್ಷನ್ ಇಲ್ಲ, ತಾಳ್ಮೆ ಇರಬೇಕು ಅಂತ ಹೇಳಿದ್ದಾರೆ. ತಾಳ್ಮೆ ಇರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.